3-4 ದಿನ ಹೊಡಿತಾರಲ್ಲ, ನೆನ್ನೆ ಒಂದೊಂದು ಫೋನ್ ಮಾಡಿದ್ದಾರೆ, ಒಂದೊಂದು ಬಂದಿದ್ದಾರೆ, ಬೀಟ್ ಹೊಡಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅಲ್ಲಿ 3-4 ಜನ ಓಡೋಗ್ತಾರೆ, ಒಬ್ಬನ ಅರೆಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸಿಗಿರ್ ಏನ್ ಭಯ್ಯ ಏನು ವಿಚಾರ? ಕಂಪ್ಲೇಂಟ್ ಕೊಡಿ ಸರ್. ಕೇಸ್ ಆಗಿ ನನ್ನ ಪ್ರಶ್ನೆ ಕೇಸ್ ಆಗಿದೆ ಸರ್. ನನ್ನ ಕೇಸ್ ಬಗ್ಗೆ ಮಾತಿಲ್ಲ. ನನ್ನ ಪ್ರಶ್ನೆ ಏನು, ಈ ಬೀಟ್ ಸಂಬಂಧಪಟ್ಟಂಗೆ ಕಾಲೇಜ್ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು, ಹಾಸ್ಟೆಲ್ಗಳ ಹತ್ರ ಯಾಕೆ ಈ ಪೊಲೀಸ್ ವ್ಯವಸ್ಥೆ ಕುಗ್ಗಿದೆ, ಅದನ್ನ ನನ್ನ ಪ್ರಶ್ನೆ ಸರ್. ಹಿಂದೆನೂ ತಂದಿದ್ದೀವಿ ನಾವು, ಅದು ಮಾಡ್ತೀವಿ, ಹಿಂದಿನೂ ತಂದಿದ್ದೀವಿ. ಆಗಿಲ್ಲ ಸರ್, ಆಗಿಲ್ಲ ಸರ್. ನನ್ನ ವಿಷಯ ಗೊತ್ತಿದೆ. ಯಾಕೆ ಹಿಂಗಾಗ್ತದೆ? ಸಮಸ್ಯೆ ಬೇಕಲ್ಲ ಸರ್. ಯಾಕೆ ಪೊಲೀಸ್ ಈಗ ನಾನು ನೋಡ್ದಂಗೆ ನಮ್ಮ ವಿಜಯಪುರದಲ್ಲಿ ಮೊನ್ನೆ ಇನ್ಸಿಡೆಂಟ್ ಆದ್ಮೇಲೆ ಒಂದು ಜಿಪ್ ಬಂತು, ಆಯ್ತು, ಅಲ್ಲಿ ನೀವು ಪ್ರತಿ ನಮ್ಮ ಮನೆ ನಮ್ಮ ಪೊಲೀಸ್ ಅಂತ ಮಾಡಿದೀರಾ, ಒಂದೆಲ್ಲ ಸ್ಟಿಕ್ಕರ್ ಹಾಕೋದ್ರು. ಅದಾದ್ಮೇಲೆ ಮೊನ್ನೆ ಇನ್ಸಿಡೆಂಟ್ ಒಂದ್ ಸಂದರ್ಭದಲ್ಲಿ ಹೊಡಿತಾರೆ, ಪರವಾಗಿಲ್ಲ. 3-4 ದಿನ ಹೊಡಿತಾರಲ್ಲ, ನೆನ್ನೆ ಒಂದೊಂದು ಫೋನ್ ಮಾಡಿದ್ದಾರೆ, ಒಂದೊಂದು ಬಂದಿದ್ದಾರೆ, ಬೀಟ್ ಹೊಡಿದ್ದಾರೆ, ಹೋಗಿದ್ದಾರೆ. ಇವತ್ತು ಕೇಳಿದ ತಕ್ಷಣ ಅಲ್ಲಿ 3-4 ಜನ ಓಡೋಗ್ತಾರೆ, ಒಬ್ಬನ ಅರೆಸ್ಟ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಇವ್ರಿಗೆ ಯಾಕೆ ಈ ಪರಿಸ್ಥಿತಿ ಬಸ್ ಅಲ್ಲಿ ಸ್ಟೇಷನ್ ಆಗ್ತಿದೆ, ಅಥವಾ ಒಟ್ಟು ಟೌನ್ ಅಲ್ಲಿ ಯಾಕೆ ಪೊಲೀಸ್ ವ್ಯವಸ್ಥೆ ಯಾಕೆ? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.